ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್. ನಾನಿವತ್ತು ತೋರಿಸ್ತಿರೋಂಥ ರೆಸಿಪಿ ಬಂದು ತುಂಬ ಸಿಂಪಲ್ಲಾಗಿ ಮಾಡುವಂಥ ಎಲ್ತಿ ಸೆಂಡಿಗೆ ರೆಸಿಪಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದರಲ್ಲಿ ಬಳಸಿರೋದು ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು. ತುಂಬಾ ರುಚಿಯಾಗಿ ತುಂಬಾ ಹೆಲ್ತಿಯಾಗಿರುವಂಥ ಸೆಂಡಿಗೆ ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 kg ಆಗುವಷ್ಟು ಮೂಲಂಗಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 1 ಗ್ಲಾಸ್ ಆಗುವಷ್ಟು ನಾನಿಲ್ಲಿ ಉದ್ದಿನ ಬೇಳೆನ ತೊಗೊಂಡಿದ್ದೀನಿ. 1 kgಗೆ ಇಲ್ಲಿ ಈ ಗ್ಲಾಸಲ್ಲಿ 1 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ರಾತ್ರಿನೇ ನೆನೆ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟ್ ಖಾರಕ್ಕೆ ನಮಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿನ ಪುಡಿನಾರು ಅಂದರೆ ಪೇಸ್ಟಾರು ಯೂಸ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಓಂಕಾಳು, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಫಸ್ಟಿಗೆ ಮೂಲಂಗಿನ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದು ನೀಟಾಗಿ ತುರ್ಕೊಬೇಕಾಗತ್ತೆ. ತುಂಬ ಸಣ್ಣದಾಗಿ ತುರ್ಕೊಬೇಕಾಗತ್ತೆ. ಈ ಮೂಲಂಗಿ ಸಂಡಿಗೆ ಮಾಡೋದಂತೂ ತುಂಬಾ ಸುಲಭ, ಬೇಗನೆ ಮಾಡ್ಕೊಬೋದು. ಬಟ್ ಇದನ್ನು ಒಣಗಿಸೋದು ಮಾತ್ರ ಒಂದು 2 ದಿನನಾದರೂ ಬೇಕಾಗುತ್ತೆ. ಡೈರೆಕ್ಟ್ ಬಿಸಿಲಲ್ಲೇ ಒಣಗಿಸ್ಬೇಕಾಗತ್ತೆ. ನೋಡಿ, ಈ ಥರ ನಾನು ಗ್ರೇಟರ್ ತೊಗೊಂಡಿದ್ದೀನಿ. ಇದರಲ್ಲಿ ಯಾವುದು ಸಣ್ಣದಿರುತ್ತೋ ಅದನ್ನು ತೊಗೊಂಡು ನೀವು ನೀಟಾಗಿ ಮೂಲಂಗಿನ ತುರ್ಕೊಂಬಿಡಿ. ಎಲ್ಲನೂ ತುರ್ಕೊಂಡ ನಂತರ ನಾವಿಲ್ಲಿ ಈ ಮೂಲಂಗಿಯಲ್ಲಿ ಅಂದರೆ ಎಕ್ಸ್ಟ್ರಾ ಏನು ನೀರಿನಂಶ ಇರುತ್ತೋ ಅದನ್ನು ನಾವಿಲ್ಲಿ ಹಿಂಡ್ಕೊಬೇಕಾಗುತ್ತೆ. ನೀರಿನ ಅಂಶ ತೊಗೊಬಾರ್ದು, ಫುಲ್ ಡ್ರೈ ಆಗೋರು ಹಿಂಡ್ಕೊಳ್ಳಿ. ಈ ಥರ ಹಿಂಡೋಕೆ ಬರಲ್ಲ ಅಂದವರು ಒಂದು ತೆಳು ಬಟ್ಟೆಗೆ ಹಾಕಿ ನೀಟಾಗಿ ನೀರನ್ನೆಲ್ಲ ಶೋಧಿಸ್ಕೊಂಡು ಈ ಡ್ರೈ ಮೂಲಂಗಿನ ನೀವು ತೊಗೊಬೇಕಾಗತ್ತೆ. ನೋಡಿ, ಈ ಥರ ನೀವು ಮಾಡ್ಕೊಬೇಕಾಗುತ್ತೆ. ನಿಮಗೆ ಈ ಥರ ಮಾಡೋಕ್ಕೆ ಬರಲ್ಲ ಅಂದರೆ ತೆಳು ಬಟ್ಟೆಗೆ ಹಾಕಿ ನೀಟಾಗಿ ಗಂಟು ಕಟ್ಟಿ ಹಿಂಡ್ಕೊಂಡ್ರೆ ಈ ಮೂಲಂಗಿಯಲ್ಲಿರೋಂಥ ನೀರಂಶ ಎಲ್ಲ ಹೋಗುತ್ತೆ. ಈ ನೀರನ್ನು ಮತ್ತೇನಕ್ಕೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಬಿಸಾಡಿಬಿಡಿ. ನೆಕ್ಸ್ಟ್ ನಾವು ನೀಟಾಗಿ ಮೂಲಂಗಿನ ಎಲ್ಲ ಹಿಂಡ್ಕೊಂಡ ನಂತರ ನಾನಿಲ್ಲಿ ಉದ್ದಿನ ಬೇಳೆನ ನೆನೆ ಹಾಕಿದ್ನಲ್ಲ ಅದನ್ನು ರುಬ್ಕೋತಾ ಇದ್ದೀನಿ. ನೀವು ಉದ್ದಿನ ವಡೆಗೆ ಏನು ನೆನೆ ಹಾಕ್ಬೇಕಾದ್ರೆ ರುಬ್ತಿರೋ ನೀರು ಇಲ್ದಲೆ ಆ ರೀತಿ ರುಬ್ಕೊಬೇಕಾಗುತ್ತೆ. ಸ್ವಲ್ಪನೂ ಕೂಡ ನೀರು ಹಾಕೊಂಬಿಡಿ. ತುಂಬ ರುಬ್ಲಿಕ್ಕೆ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತುಂಬ ಅಂದರೆ ಸಾಫ್ಟಾಗಿ ಬರಬೇಕು ನಮಗೆ ಹಿಟ್ಟು. ಹಾಗಾಗಿ ನೀಟಾಗಿ ನೋಡಿ, ಈ ಥರ ನೀಟಾಗಿ ರುಬ್ಕೊಂಡು ಬಂದಿದ್ದೀನಿ. ಈಗ 1 kgಗೆ 1 ಗ್ಲಾಸ್ ಆಗೋಷ್ಟು ಉದ್ದಿನಬೇಳೆ ಕರೆಕ್ಟು ಅಳತೆಯಲ್ಲಿ ಸಿಗುತ್ತೆ. ನೋಡಿ, ಇವಾಗ ನಾನು ತುರಿದಿಟ್ಟಿರೋ ಅಂಥ ಮೂಲಂಗಿನ ಈ ಉದ್ದಿನಬೇಳೆ ಮಿಶ್ರಣಕ್ಕೆ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟು ಈ ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಸಂಡಿಗೆ ತಿನ್ನಬೇಕಾದ್ರೆ ಆ ಮೆಂತ್ಯ ಸೊಪ್ಪಿನ ಕಹಿ ಸ್ವಲ್ಪ ಬರುತ್ತೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಪುಡಿನ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಹಸಿರು ಮೆಣಸಿನ್ಕಾಯಿ ಪೇಸ್ಟಾರು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಓಂಕಾಳನ್ನ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿ ಹಾಕ್ಕೊಳ್ಳಿ. ಇದು ಅಷ್ಟೇ, ತಿನ್ಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ. ಉಪ್ಪು ಈಗ ರುಚಿ ಕಮ್ಮಿ ಇದೆ ಅಂತೇಳಿ ಜಾಸ್ತಿ ಸೇರಿಸ್ಕೊಬೇಡಿ. ಸಂಡಿಗೆಯಲ್ಲಿ ಯಾವತ್ತೂ ಉಪ್ಪು ಲಾಸ್ಟಿಗೆ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಈಗ ನಮಗೆ ಬೋಂಡ ಮಾಡಬೇಕು ಅಂದ್ರೆ ಅಷ್ಟೇ, ಉದ್ದಿನಬೇಳೆನ ನೀಟಾಗಿ ಮಿಕ್ಸ್ ಮಾಡಿದ್ರೆ ಉಬ್ಬಿ ಬರುತ್ತೆ ಹಿಟ್ಟು, ತುಂಬಾ ಚೆನ್ನಾಗಿ ವಡೆ ರೆಡಿ ಆಗುತ್ತೆ. ಅದೇ ರೀತಿ ಅಷ್ಟೇ ಸಂಡಿಗೆಗೂ ಅಷ್ಟೇ, ಒಂದು 5 ನಿಮಿಷ ಇದನ್ನು ಇದೇ ರೀತಿ ಕಲಿಸ್ತಾನೇ ಇರಬೇಕು. ಕಲಿಸ್ತಾ ಇದ್ದರೆ ನಮಗೆ ಹಿಟ್ಟು ಉಬ್ಬಿ ಬಂದು ನೋಡಿ ಈ ಥರ ಸಾಫ್ಟಾಗಿ ಹಿಟ್ಟು ರೆಡಿ ಆಗುತ್ತೆ. ಈ ಥರ ಹಿಟ್ಟು ರೆಡಿಯಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ನೀವು ಒಂದು ತಟ್ಟೆಯಲ್ಲಿ ನೀರು ಇಲ್ಲಾಂದರೆ ಒಂದು ಬೌಲಲ್ಲಿ ನೀರನ್ನ ತೊಗೊಂಡು ಹಿಟ್ಟನ್ನು ಒಂದು ಸಲ ಈ ಥರ ಬಿಟ್ಟರೆ ಅದು ತೇಲ್ ಬರಬೇಕು. ನೋಡಿ, ಹಾಕಿದ ತಕ್ಷಣ ತೇಲ್ ಬರ್ತಾಯಿದೆ. ಈಗ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಕಲಿಸ್ಕೊಳ್ಳಿ. ನಂತರ ನಾನಿಲ್ಲಿ ಸ್ಟೀಲ್ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ಇದರಲ್ಲಿ ಯೂಸ್ ಮಾಡಿದ್ದೀನಿ. ಬಟ್ ಇದನ್ನು ನಾವು ಬಿಸಿಲಲ್ಲಿ ಒಣಗಿಸ್ ಮೇಲೆ ಅದನ್ನು ತಿರುಗ್ಸೋಕ್ಕೆ ಸ್ವಲ್ಪ ಹಿಂಸೆ ಅನ್ನಿಸ್ತು. ಹಾಗಾಗಿ ನೀವು ಬೆಟರು ಒಂದು ಪ್ಲ್ಯಾಸ್ಟಿಕ್ ಮೇಲೆ ಇಲ್ಲ ಅಂದರೆ ಯಾವುದಾದ್ರು ಬಟ್ಟೆ ಮೇಲೆ ಹಾಕ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಮತ್ತು ಈಗ ಒಂದು ಗೋಲಿ ಗಾತ್ರದಷ್ಟು ಹಿಟ್ಟನ್ನು ಈ ಥರ ಇಟ್ಕೊಳ್ತಾ ಹೋಗಬೇಕು. ಇದನ್ನು ಒಂದು 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ರೆ ನಮಗೆ ಚೆನ್ನಾಗಿ ರುಚಿಯಾದ ಮೂಲಂಗಿ ಸಂಡಿಗೆ ರೆಡಿ ಆಗುತ್ತೆ. ನೋಡಿ, ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ. ನಾನು ಇಲ್ಲಿ 2 ದಿನ ಬಿಸಿಲಲ್ಲಿ ನೀಟಾಗಿ ಒಣಗಿಸಿದ್ದೀನಿ. ಆದಷ್ಟು ನೀವು ಡೈರೆಕ್ಟ್ ಕವರ್ ಮೇಲೆ ಇಲ್ಲ ಬಟ್ಟೆ ಮೇಲೆ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಈಸಿಯಾಗಿ ಬಿಡಿಸ್ಕೊಬೋದು. ನೋಡಿ, ಒಣಗಿದ ನಂತರ ಈ ರೀತಿ ಕಾಣುತ್ತೆ. ಇದರಲ್ಲಿ ಮ್ಯಾಜಿಕ್ ಅಂದರೆ ನೋಡಿ, ಇವಾಗ ವೈಟ್ ಕಲರ್ ಇದೆ, ನಮಗೆ ಎಣ್ಣೆಗೆ ಹಾಕಿದ ತಕ್ಷಣ ಇದು ಕಲರ್ ಫುಲ್ ಚೇಂಜ್ ಆಗುತ್ತೆ, ತುಂಬಾ ರುಚಿಯಾಗುತ್ತೆ. ಸ್ವಲ್ಪ ಮೆಂತ್ಯ ಸೊಪ್ಪಿನ ಕಹಿ ಇದ್ದೇ ಇರುತ್ತೆ. ಸೊ ಈಗ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆಗೆ ನಾನು ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಂಡಿಗೆನ ಹಾಕೋತಾ ಇದ್ದೀನಿ. ಇದೊಂಥರ ಹೆಲ್ತಿ ಸಂಡಿಗೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೂಲಂಗಿ, ಮೆಂತ್ಯ ಸೊಪ್ಪು ಎಲ್ಲ ಇರೋದ್ರಿಂದ ತುಂಬಾ ಹೆಲ್ತಿಗೆ ಒಳ್ಳೆಯದು. ಸೊ ಹಾಗಾಗಿ ಈ ರೆಸಿಪಿನ ನೀವು ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ನೀವು ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಎಣ್ಣೆ ಕಾದ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಳಿ.
ತುಂಬಾ ಬೇಗ ಇದು ಬೆಂದ್ಬಿಡುತ್ತೆ. ನೋಡ್ತಾ ಇರ್ಬೋದು ಕಲರ್ ಹೇಗೆ ಚೇಂಜ್ ಆಯಿತು ಅಂತ. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮೆಂತ್ಯ ಸೊಪ್ಪಿನ ಮಾತ್ರ ಸ್ವಲ್ಪ ಕಹಿ ಇದ್ದೇ ಇರುತ್ತೆ. ಅದರಲ್ಲ ಎಷ್ಟು ಸಿಂಪಲ್ ಆಗಿ ಹೆಲ್ತಿ ವರ್ಷನಲ್ಲಿ ನಾವು ಸಂಡಿಗೆನ ಮಾಡ್ಕೊಬೋದು ಅಂತ. ಸೊ ಮಿಸ್ ಮಾಡ್ದಲೇ ಈ ರೆಸಿಪಿನ ನಿಮ್ಮ ಮನೆಗಳಲ್ಲೂ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಇನ್ನು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲೇ ಈ ವಿಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ಸಂಡಿಗೆ ರೆಸಿಪಿ ಮತ್ತು ಒಳ್ಳೊಳ್ಳೆ ಹಪ್ಳದ ರೆಸಿಪಿ ಎಲ್ಲ ರೆಸಿಪಿನೂ ನನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಇವತ್ತಿಗೆ ಈ ರೆಸಿಪಿನ ನಾನು ಮುಗಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ರುಚಿನೂ ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ ಅನ್ನ ಸಾಂಬಾರು ಜೊತೆ ಎಲ್ಲ ತಿನ್ನಲಿಕ್ಕೆ. ಸೊ ಡಿಫ್ರೆಂಟ್ ಆಗಿದೆ ರೆಸಿಪಿ. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿಗೆ ಈ ರೆಸಿಪಿ ಮುಗೀತು. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.